ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ನಾನು ಗುರುವಾರದಿಂದ ಶುರು ಮಾಡಿಕೊಂಡಿದ್ದೆ. ರಾಯರ ಪೂಜೆನ ಸಿಂಪಲ್ಲಾಗಿ ಮಾಡಿ ಮುಗಿಸ್ಕೊಂಡೆ ಇವತ್ತು. ಯಾಕಂದರೆ ಹಬ್ಬ ಹತ್ರ ಬರ್ತಿರೋದ್ರಿಂದ ದೇವ್ರ ಪಾತ್ರೆಗಳು ಯಾವುದೂ ತೊಳಿಲಿಲ್ಲ. ಬರೀ ಹಾಗೆ ಸ್ವಲ್ಪ ಸ್ವಲ್ಪ ದೀಪಗಳು ಅವು ಇವು ತೊಳ್ಕೊಂಡು ಫೋಟೋ ಎಲ್ಲ ಉರಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ರೆಡಿ ಮಾಡಿಕೊಂಡೆ. ಇವಾಗ ಏನಿದ್ರು ಮಠಕ್ಕೆ ಹೋಗ್ಬಿಟ್ಟು ಬರಬೇಕು. ಎಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾಯಿದ್ದೀರಾ, ಅಕ್ಕ ಡೈಲಿ ವ್ಲಾಗ್ ಮಾಡ್ತಾಯಿಲ್ಲ, ಯಾಕೆ ಏನಾಯಿತು, ಹುಷಾರಾಗಿದ್ದೀರಾ ಏನು ಅಂತ. ಸೊ ಅದರದ್ದೇ ಒಂದು ಸಪ್ರೇಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನನಗೇನು ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ಸೊ ನನಗೇನು ಆಪ್ರೇಷನ್ ಆಗಿತ್ತು, ಆಪ್ರೇಷನ್ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ ಆಯಿತು, ಆಪ್ರೇಷನ್ ಆದಮೇಲೆ ಅದೇ ಥರ ಪ್ರಾಬ್ಲಮ್ ಮತ್ತೆ ನನಗೆ ಯಾಕೆ ಬರ್ತಿದೆ, ಅದ್ರದ್ದೆಲ್ಲ ನಾನು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಈ ಥರ ಪ್ರಾಬ್ಲಮ್ನ ತುಂಬ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಸೊ ಆದಷ್ಟು ಬೇಗ ಅದ್ರದ್ದೊಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ನಿಮಗೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತೆ. ಆ ನೋವಲ್ಲೇ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋ ಮಾಡಿಕೊಂಡು ನನ್ನ ದಿನಚರಿನ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ನಾನು ಇಡ್ಲಿ ಮಾಡ್ಕೊಂಡಿದ್ದೆ. ಒಂದು 2 ಪ್ಲೇಟಷ್ಟು ಇಡ್ಲಿ ಆಯಿತು. ಸೊ ಸರಿ ಮಿಕ್ಕಿತ್ತು ದೋಸೆದು. ಹಾಗಾಗಿ ಅದಕ್ಕೇ ನಾನು ಇಡ್ಲಿ ಮಾಡ್ಕೊಂಡ್ಬಿಟ್ಟು ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ರಾಯರ ದರ್ಶನಕ್ಕೆ ಅಂತ ಬಂದೆ. ಇವತ್ತು ರಾಯರ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಪ್ರತಿ ವಾರ ಹೋದಾಗ್ಲೂ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೀನಿ ಇತ್ತೀಚೆಗೆ. ಯಾಕಂದರೆ ನಾನು ಬೆಳಗ್ಗೆ ಎದ್ದೇಳೋದನ್ನು ಕೂಡ ಲೇಟಾಗಿ ಹೋಗ್ಬಿಟ್ಟಿದೆ. ರಾತ್ರಿ ಟೈಮ್ ನಿದ್ದೆ ಬರೋಲ್ಲ. ಸೊ ಮಾಮೂಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಲೇಟಾಗಿ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ನಾನು ಹೋಗೋದೇ ಲೇಟು. ನಂಗೆ ಪ್ರಸಾದನೂ ಸಿಗ್ತಾಯಿಲ್ಲ. ಮುಂದಿನ ವಾರದಿಂದ ಸ್ವಲ್ಪ ಬೇಗ ಹೋಗಬೇಕು. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆ್ಯಕ್ಟಿವಿಟೀಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತೀನಿ. ಆದರೆ ಆರೋಗ್ಯ ಅಷ್ಟು ನನಗೆ ಸರಿ ಬರ್ತಾಯಿಲ್ಲ. ಸೊ ಮೊನ್ನೆನ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಬಂದೆ. ಸೊ ಅದ್ರದ್ದು ಇನ್ನೊಂದು ವ್ಲಾಗ್ ಮಾಡಿದಾಗ ಹೇಳ್ತೀನಿ ನಾನು. ಅದೇ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಅಷ್ಟೇ. ಇದು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದು. ಮಾತ್ರೆ ಎಲ್ಲ ಕೊಟ್ಟರು, ಮತ್ತು ಒಂದು ಟಾನಿಕ್ ಎಲ್ಲ ಕೊಟ್ಟರು, ಪೌಡರ್ ಕೊಟ್ಟರು, ಹಾಗೆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. 3 ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಸೊ ಹಬ್ಬ ಹತ್ರ ಬಂದಿತ್ತಲ್ಲ, ಹಾಗೆ ನಾನು ರೇಷನ್ ತೊಗೊಂಬಂದೆ. ರೇಷನ್ ಎಲ್ಲ ತೊಗೊಂಬಂದು ಇಟ್ಬಿಟ್ಟೆ. ಮೊದಲು 2,000 ಆದ್ರೂ ರೇಷನಿಗೆ ಸಾಕಾಗ್ತಿರ್ಲಿಲ್ಲ. ಇವಾಗ ಒಬ್ಬಳೇ ಇರೋದ್ರಿಂದ ಬರೀ 450 ರೂಪಾಯಿಲಿ ನಂದು ರೇಷನ್ ಆಗೋಗ್ಬಿಡ್ತು. ಸೊ ತಗೊಂಬಂದು ಮನೇಲಿಟ್ಟು ಅದಾದಮೇಲೆ ಹಾಸ್ಪಿಟಲಿಗೆ ಹೋಗಿದ್ನಲ್ಲ, ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಹಾಗೆ ಆಚೆ ಹೋದೆ. ಸ್ವಲ್ಪ ಹಣ್ಣು ಹೂವು ತರಕಾರಿ ಎಲ್ಲ ತೊಗೊಳೋದಿತ್ತು, ತೊಗೊಂಬಂದುಬಿಡೋಣ ಅಂತ. ನನಗೆ ಹಬ್ಬದ ದಿನ ಏನಾದ್ರೂ ತೊಗೊಂಬರ್ಲಿಕ್ಕೆ ಇಷ್ಟ ಆಗೋಲ್ಲ. ಯಾಕಂದರೆ ಹಬ್ಬದ ದಿನ ಏನನ್ನೂ ತೊಗೋಬಾರ್ದು ಅಂತ ಹೇಳ್ತಾರೆ ಹಿರಿಯವರು. ಸೊ ಹಾಗಾಗಿ ಹಬ್ಬಕ್ಕಿಂತ ಒಂದಿನ ಮೊದಲೇ ನಾನು ಎಲ್ಲ ತಗೊಂಡು ಹೋಗ್ಬಿಡ್ತೀನಿ. ಮನೆಗೆ ಏನೇನು ಬೇಕೋ ಎಲ್ಲ ತಗೊಂಡೋದೆ. ಹಾಗೆ ಸ್ವಲ್ಪ ಟ್ಯಾಬ್ಲೆಟ್ಗಳಲ್ಲಿ ಮಿಸ್ ಆಗಿತ್ತು ಮೆಡಿಕಲ್ ಸ್ಟೋರಲ್ಲಿ. ಅದನ್ನು ಬೇರೆ ಮೆಡಿಕಲ್ ಸ್ಟೋರ್ಗೆ ಅದು ಕೊಟ್ಟು ಟ್ಯಾಬ್ಲೆಟ್ ಕೇಳಿಬಿಟ್ಟು ಹಾಗೆ ನನಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದೆ. ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಆಚೆ ಎಲ್ಲ ಬಾಗಿಲು ಕಸ ಗುಡಿಸ್ಬಿಟ್ಟು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಂಗೆ ರಂಗೋಲಿ ಒಂದು ಹತ್ರ ಕುತ್ಕೊಂಡು ಕೂಡ ಹಾಕೋಕ್ಕಾಗಲ್ಲ, ಅಷ್ಟು ಪೇಯ್ನ್ ಬರುತ್ತೆ. ಸೊ ಹೆಂಗೆ ಬೇಕು ಹಂಗೆ ಹಾಕ್ಬಿಡ್ತೀನಿ. ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ, ತುಂಬ ನೋವು ಬರುತ್ತೆ. ನಿಮಗೆ ತುಂಬ ಜನಕ್ಕೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಒಂದು ಪ್ರಶ್ನೆ, ಆಪ್ರೇಷನ್ ಮಾಡಿಸ್ಕೊಂಡು 1 ವರ್ಷ ಆಗೋಕ್ಕೆ ಬಂತು, ಇನ್ನೂ ನೋವಿದೆ ಅಂತಾರಲ್ಲ, ಹೇಗೆ ಆದರೂ ಒಬ್ಬರೇ ಇರ್ತಾರೆ, ಏನು ಕೆಲಸ ಇರಲ್ಲ ಏನು ಅಂತ ಹೇಳ್ಬಿಟ್ಟು. ಸೊ ಪ್ರಶ್ನೆಗೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಯಾಕಂದರೆ ಅವ್ರ ನೋವು ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಜನಗಳಂತ ಅಲ್ಲ, ಮನೇಲಿ ಕೇಳೋದೂ ಅದೇ ಪ್ರಶ್ನೆನೇ, ಏನಕ್ಕೆ ನೋವು ಬರುತ್ತೆ ಅಂತ. ನೋವು ಅನುಭವಿಸೋರಿಗೆ ಮಾತ್ರ ನೋವು ಏನು ಅಂತ ಗೊತ್ತಿರುತ್ತೆ. ಸೊ ಹೇಗೋ ಮಾಡಿ ಒಂದು ರಂಗೋಲಿ ಬಿಟ್ಬಿಟ್ಟೆ. ಹೆಂಗೋ ಕೂತ್ಕೊಂಡು ಹಂಗೆ ಹಿಂಗೆ ಮಾಡಿ ಸ್ವಲ್ಪ ಎಳೆದು ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಇವಾಗ ಬಾಗಿಲಿಗೆಲ್ಲ ತೋರಣ ಕಟ್ಕೊಂಡ್ಬಿಟ್ರೆ ರಾತ್ರಿನೇ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ಬೆಳಗ್ಗೆಗೆ ನಂಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಬ್ಬದ್ದು ನೆಕ್ಸ್ಟ್ ಡೇ ಅಲ್ವಾ, ಅಮಾವಾಸ್ಯೆ ಮಾಮೂಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೆ. ಆಮೇಲೆ ಲೇಟ್ ಆಗಿತ್ತಲ್ಲ, ಅಷ್ಟರೊಳಗೆ ನನ್ನ ದಿನಚರಿ ಕೆಲಸ ಏನಿರುತ್ತೆ ಎಲ್ಲ ನೈಟೇ ಮಾಡ್ಕೊಂಬಿಡೋಣ, ಬೆಳಗ್ಗೆ ನನಗೆ ಈಸಿ ಆಗುತ್ತೆ. ಸ್ವಲ್ಪ ಲೇಟಾಗಿದ್ರೂ ಕೂಡ ಹಬ್ಬದ ಕೆಲಸ ಬೇಗ ಆಗಿಬಿಡುತ್ತೆ ಅಂತ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡಿದ್ದೆ. ಬಟ್ಟೆ ಗಿಟ್ಟೆಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಇವಾಗ ಬಾಗಿಲಿಗೆ ತೋರಣನೂ ಕೂಡ ರೆಡಿ ಮಾಡಿಕೊಂಡೆ. ಸ್ವಲ್ಪ ಮಾವಿನ ಸೊಪ್ಪು ಬೇವಿನ ಎಲೆ ಮಿಕ್ಕಿತ್ತು, ಅದನ್ನು ಕೂಡ ಹಾಗೆ ಹಾಕಿದೆ. ಯಾವತ್ತಿದ್ರೂ ತೋರಣ ತಲೆಗೆ ತಗಲಬೇಕಂತೆ. ಆಚೆಯಿಂದ ಏನು ಒಂದು ನೆಗೆಟಿವ್ನೆಸ್ ಇರುತ್ತೆ, ಅದು ತೋರಣ ನಮಗೆ ತಗಲ್ದಾಗ ತಲೆಗೆ ಅದೆಲ್ಲ ಹೋಗುತ್ತೆ ಅನ್ನೋದೊಂದು ಹಿರಿಯರ ನಂಬಿಕೆ ಅಂತೆ. ಸೊ ನನಗದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ದೊಡ್ಡವ್ರು ಹೇಳಿದ್ದನ್ನ ತಿಳ್ಕೊಂಡು ನಾನು ನನಗೆ ಶೇರ್ ಮಾಡಿದೆ. ಸೊ ಅದಾದಮೇಲೆ ನೆಕ್ಸ್ಟು ಅದೇ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ನೆನ್ನೆ 50 ರೂಪಾಯಿಗೆ 3 ಅಂತ ಚಿಕ್ಕದಾಗಿ ರಂಗೋಲಿ ಡಿಸೈನಿಂದು ಒಂದು 4 ಪ್ಲೇಟ್ ತೊಗೊಂಬಂದಿದೆ.
ಸೊ ಒಂದೇನೋ ಚೆನ್ನಾಗಿ ಬಂತು, ಅದರ ಚಿಕ್ಕ ಚಿಕ್ಕದು ರಂಗೋಲಿ ಹಾಕ್ಕೊಂಡು ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಆದರೆ ಏನು ಮಾಡೋದು, ಹಾಕಿದ ರಂಗೋಲಿ ಅಳಿಸ್ಬಾರ್ದು ಅಂದ್ಬಿಟ್ಟು ಹಾಗೆ ಬಿಟ್ಟು ಆಚೆ ಎಲ್ಲ ತೊಳೆದು ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿ ಆಯಿತು. ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಮೈದಾ ಹಿಟ್ಟನ್ನ ಕಲಸಿಟ್ಬಿಟ್ಟೆ, ಯಾಕಂದರೆ ಈರುಳ್ಳಿ ಹೆಚ್ಚಾದ ಮೇಲೆ ಮೈದಾ ಹಿಟ್ಟು ಕಲಸಿಟ್ಬಿಟ್ರೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲೇ ಕಲಸಿಟ್ಬಿಟ್ಟೆ. ಅದಾದಮೇಲೆ ಅಡುಗೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಅಡುಗೆ ಮಾಡ್ಬೇಕಾದ್ರೆ ನಂಗೆ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮೊದಲು ಥರ ನನಗೆ ವೀಡಿಯೋ ಮಾಡೋಕ್ಕೂ ಕೂಡ ಅಷ್ಟು ಇಂಟ್ರೆಸ್ಟ್ ಬರ್ತಾಯಿಲ್ಲ. ಸೊ ಹಾಗಾಗಿ ಎಲ್ಲ ಅಡುಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡೆ. ಅನ್ನ ಸಾಂಬಾರು ಹಾಗೆ ಬೇಳೆ ಪಲ್ಯ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಕಡಲೆಬೇಳೆ ಮಿಕ್ಕಿತ್ತು, 4-5 ಆಗೋವರೆಗೂ ಮಾತ್ರ ಒಬ್ಬಿಟ್ಟು ತೊಟ್ಟಿಟ್ಕೊಂಡೆ. ಎಡೆಗೆ ಎಷ್ಟು ಬೇಕು ಅಷ್ಟು, ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಅದು ಹಾಗೆ ಎತ್ತಿಟ್ಕೊಬೇಡೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ತಟ್ಟೆಗೆ ಎಲ್ಲ ತೆಗೆದಿಟ್ಕೊಂಡೆ. ಸೊ ಹಾಗೆ ನಾನು ಇನ್ನೊಂದು ಹೇಳೋದು ಮರ್ತೇಬಿಟ್ಟೆ, ರಿಲಯನ್ಸಲ್ಲಿ ತೊಗೊಂಬಂದಿದ್ದಂಥ ಕೆಲವೊಂದೊಂದು ಪ್ರಾಡಕ್ಟ್ಗಳನ್ನ ನಾನು ತೋರಿಸೋದೇ ಮರ್ತಿದ್ದೀನಿ. ಖಂಡಿತ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅನ್ಕೋತೀನಿ ನಾನು ಪ್ರತಿದಿನವೂ ನನ್ನ ದಿನಚರಿ ಏನಿರುತ್ತೆ ಅದನ್ನೇ ಮಾಡೋಣ ಅಂತ. ಬಟ್ ಗೊತ್ತಿಲ್ಲ ನನಗೆ, ಮೊದಲು ಥರ ಕ್ಯಾಮ್ರಾನ ಸ್ಟ್ಯಾಂಡ್ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಳ್ಳೋದೇ ಮರೆತೋಗ್ಬಿಡುತ್ತೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ನನಗೆ ಇನ್ನು ಹಾಸ್ಪಿಟಲ್ ಗುಂಗಿಂದ ಆಚೆ ಬರೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ಕ್ಯೂರ್ ಆಗಿಬಿಟ್ಟಿದ್ರೆ ನನಗೆ ಇಷ್ಟೊಂದು ಇದಾಗ್ತಿರಲಿಲ್ಲ, ಡಿಸ್ಕಂಫರ್ಟಬಲ್ ಅಂತಾರಲ್ಲ ಆ ಥರ. ಆದರೆ ನಂಗೆ ಅದರಿಂದ ಆಚೆನೇ ಬರೋಕ್ಕಾಗ್ತಾಯಿಲ್ಲ. ಹಾಗಾಗಿ ಏನು ಮಾಡೋಕ್ಕೂ ನನಗೆ ಆಸಕ್ತಿ ಬರ್ತಾಯಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಸೊ ನೈವೇದ್ಯಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ. ಅನ್ನ ಸಾಂಬಾರು, ಹೋಳಿಗೆ, ಬೇವು ಬೆಲ್ಲ, ಪಲ್ಯ, ಕೋಸಂಬರಿ, ಹಾಗೆ 1 ಗ್ಲಾಸಲ್ಲಿ ಹಾಲು ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡೆ. ಇವತ್ತು ನಾನು ಹಾಕ್ಕೊಂಡಿರೋ ಅಂಥ ಸ್ಯಾರಿ ಶಿವು ಅವರು ನನಗೆ ಸರ್ಪ್ರೈಸಾಗಿ ಕೋಲ್ಕತ್ತಾದಲ್ಲಿ ತಂದುಕೊಟ್ಟಿದ್ದು. ಸೊ ಹಿಂದಿನ ವಿಡಿಯೋಗಳಲ್ಲಿ ನೋಡಿರ್ತೀರ, ನಾನು ತೋರಿಸಿದೆ. ಅದೇ ಸ್ಯಾರಿನ ಇವತ್ತು ವೇರ್ ಮಾಡಿಕೊಂಡೆ. ಬ್ಲೌಸ್ ಡಿಸೈನ್ ಅಂತೂ ಕೇಳೋಕ್ಕೆ ಹೋಗಬೇಡಿ, ಒಂಚೂರೂ ಕೂಡ ಇಷ್ಟ ಆಗಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಯಾವ ಥರ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಅಂದರೆ, ಈ ಕಡೆ ಹೊಸ ಬಟ್ಟೆನೂ ಹಾಕ್ಕೊಳ್ದಂಗೆ ಇರೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಆ ಥರ ಒಂಚೂರೂ ಚೆನ್ನಾಗಿ ಬಂದಿರಲಿಲ್ಲ. ಆದ್ರೂ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕ್ಕೊಳ್ದಲ್ಲೇ ಇರೋಕ್ಕಾಗಲ್ಲ. ಸೊ ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದು ಸ್ಯಾರಿ ಹಾಳಾಗೋಯ್ತಲ್ಲ ಅನ್ನೋದೊಂದು ಬೇಜಾರಲ್ಲಿ ಇವತ್ತು ಹಬ್ಬಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಮೊದಲೇ ದೇವ್ರ ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡಿಸ್ಕೊಂಡು ದೀಪ ಹಚ್ಕೊಂಡು ಪೂಜೆ ಮಾಡಿಕೊಂಡೆ. ದೇವರಲ್ಲಿ ನಾನು ಇಷ್ಟೇ ಬೇಡ್ಕೊಳ್ಳೋದು, ನನಗೇನಾದ್ರೂ ಪರವಾಗಿಲ್ಲ, ನಾನು ನಂಬಿರೋರು ತುಂಬ ಚೆನ್ನಾಗಿರಲಿ ಅಂತ. ಅದರಲ್ಲೂ ಶಿವ ಅವರಿಗಂತೂ ಯಾವಾಗ್ಲೂ ಒಳ್ಳೆಯದಾಗಲಿ ಅಂತ ನಾನು ಮನಸ್ಫೂರ್ತಿ ಬೇಡ್ಕೊತೀನಿ. ಸೊ ಅಷ್ಟೇ ಬೇಡ್ಕೊಂಡೆ. ಸ್ವಲ್ಪನಾದ್ರೂ ಆರೋಗ್ಯ ಕೊಡಿ, ಇನ್ನೇನಿಲ್ಲ ಅಂದ್ರೂ ಓಕೆ, ಆರೋಗ್ಯ ಮಾತ್ರ ಕೊಡಿ ಅಂತ ಕೇಳಿಕೊಂಡೆ. ಅಷ್ಟರೊಳಗೆ ಸುಖೀಮ ಬಂದಳು, ಎಲ್ರಿಗೂ ಫ್ಲೈನ್ ಕಿಸ್ ಮಾಡ್ತಾಯಿದ್ಲು. ತುಂಬ ಆಟಾಡೋದು ಕಲ್ತ್ಬಿಟ್ಟಿದ್ದಾಳೆ. ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚ್ತಾಯಿದ್ಲು. ಅಷ್ಟರೊಳಗೆ ಭವಾನಿಗೆ ಊಟ ಕೊಟ್ಟೆ. ಹಾಗೆ ವರ್ಷನೂ ಕೂಡ ಕಾಲೇಜಿಗೆ ರಜೆ ಇತ್ತು ಅಂತ ಬಂದಿದ್ದ ಕರೆಸ್ಕೊಂಡಿದ್ದೆ. ಸೊ ನನಗೆ ಹುಷಾರಿಲ್ಲ ಅಂತ ಅಂದಾಗೆಲ್ಲ ಕರೆಸ್ಕೊತೀನಿ. ಏನಾದರೂ ರಜಾ ಇದ್ದರೆ ಬರ್ತಾನೆ, ಇಲ್ಲ ನಮ್ಮ ಮೌನಿ ಬರ್ತಾಳೆ, ಯಾರಾದರೂ ಬರ್ತಾರೆ ಊರಿಂದ. ಹುಷಾರಿಲ್ದಂಗೆ ಆದಾಗ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ. ಇಲ್ಲೇ ಪಕ್ಕದಲ್ಲೇ ಹೇಮ ಭವನ್ ಇದ್ದಾರೆ, ಅವರಾದರೂ ಬರ್ತಾರೆ. ಸೊ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೋವು ತಿನ್ನೋಳು ನಾನೇ. ಸೊ ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ಕೂಡ ಊಟ ಮಾಡಿ ಮುಗಿಸ್ದೆ. ಅದಾದಮೇಲೆ ನೈಟು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಮರ್ತೋಗ್ಬಿಡ್ತು. ನೈಟನ್ನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡೆ. ಸಂಜೆ ನಂದು ಎಲ್ಲ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ರಾತ್ರಿ ಅಡುಗೆ ಎಲ್ಲ ಮಾಡಿ ಮಿಕ್ಕಿದೆಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಬಿಟ್ಟು ಹಾಲು ಬಿಸಿಗೆ ಇಟ್ಕೊಂಡು ಪೂರ್ತಿಯಾಗಿ ಪಾತ್ರೆ ತೊಳೆದು ಗ್ಯಾಸೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಹಬ್ಬ ಮುಗಿದ ತಕ್ಷಣ ಈ ಥರ ನೀಟಾಗಿ ಅಡುಗೆ ಮನೆ ಇಟ್ಕೊಂಡ್ಬಿಟ್ರೆ ಅದರಲ್ಲಿ ಸಿಗೋವಂಥ ಖುಷಿ ಎಲ್ಲೂ ಇಲ್ಲ. ಪ್ರತಿ ಸಲವೂ ಹಬ್ಬ ಮುಗಿದ್ರೆ ಒಂಥರ ಸೋಂಬೇರಿ ಆಗಿಬಿಡ್ತಿದ್ವಿ, ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗೇ ಬಿಡ್ತಿದ್ದೆ. ಬಟ್ ಇವತ್ತು ಎಲ್ಲ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂಥರ ಖುಷಿ ಅನ್ನಿಸ್ತು. ಸ್ವಲ್ಪ ಸಾಂಬಾರು ಮಿಕ್ಕಿದೆ, ಅದನ್ನ ಹಾಗೆ ಬಿಟ್ಟೆ. ರೈಸ್ ಎಲ್ಲ ಮಿಕ್ಕಿತ್ತು, ಅದನ್ನೆಲ್ಲ ಒಂದು ಚಿಕ್ಕದು ಬೌಲಲ್ಲಿ ಎತ್ತಿಟ್ಬಿಟ್ಟು ಬಾಕಿದು ಒಬ್ಬಟ್ಟು ಬೇಳೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸೊ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಸೊ ಇದಿಷ್ಟು ನನ್ನ ಒಂದು ವಿಡಿಯೋ ಆಗಿತ್ತು. ಗುರುವಾರದಿಂದ ಹಬ್ಬದ ದಿನದವರೆಗೂ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.